ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಆಚಾರ್ ಯೂಟ್ಯೂಬ್ ಚಾನಲ್. ಸೊ ಇದು ಡೇ 2 ವ್ಲಾಗ್ ಗೋಕರ್ಣದು. ಸೊ ಇವತ್ತು ನಾವು ಹೋಗ್ತಿರೋದು ಬಂದು ಇದು ಫಸ್ಟ್ ಡೇ, ಅಂದರೆ ಟ್ರಿಪ್ಪಲ್ಲಿ ಫಸ್ಟ್ ಡೇ, ಮತ್ತು ದೆನ್ ವ್ಲಾಗ್ ಬಂದು ಸೆಕೆಂಡ್ ವ್ಲಾಗ್. ಸೊ ಇವತ್ತೆಲ್ಲ ಬೀಚಸ್ ನೋಡ್ಕೊಂಬರೋಣ ಫಸ್ಟ್ ಡೇ ಅಂತ ಹೊರಟಿದ್ದೀವಿ. ಸೊ ನಾವು ಫಸ್ಟ್ ಹೋಗ್ತಿರೋದು ಓಮ್ ಬೀಚ್ಗೆ ಹೋಗ್ಬೇಕಾದ್ರೆ ದಾರಿನೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ಆಫ್ ಗ್ರೀನರಿ ನೋಡ್ತಿದ್ದೀರಿ ಅಲ್ವಾ, ಫುಲ್ ಅಕ್ಕಪಕ್ಕ ಎಲ್ಲ ಗಿಡ ಮರ, ಮತ್ತು ಅಲ್ಲಿ ಗೋಕರ್ಣದಲ್ಲಿ ಮನೆಗಳು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿತ್ತು, ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಇದು ನಮ್ಮ ರೂಮಿಂದ ಬೀಚ್ ವ್ಯೂ ಆ್ಯಕ್ಚುಲಿ ಈ ವಿಡಿಯೋ. ಸೊ ರೀಚ್ ಆಗಿದ್ದ ಕೂಡಲೇ ನೋಡ್ತಿದ್ವಿ ಓಮ್ ಬೀಚ್ ತುಂಬಾ ಸಕ್ಕತ್ತಾಗಿತ್ತು. ಮತ್ತು ನಾವು ಹೋಗಿದ್ದು ಸ್ಟಾರ್ಟಿಂಗ್ ಆಫ್ ಮಾನ್ಸೂನಲ್ಲಿ, ಸೊ ವೇವ್ಸ್ ತುಂಬ ಹೈ ಇತ್ತು ಆ್ಯಕ್ಚುಲಿ. ಬಟ್ ದೆನ್ ಸ್ವಲ್ಪ ಕಡೆ ರೆಡ್ ಝೋನ್ ಕೂಡ ಮಾಡಿದರು. ನೀವು ಹೋಗ್ಬೇಕಂತ ಹೇಳಿದ್ರೆ ಮಾನ್ಸೂನ್ ಇಸ್ ನಾಟ್ ಸೋ ಗುಡ್ ಸೀಸನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನಿಮಗೆ ವೆದರ್ ನಿಮಗೆ ತಂಪಾಗಿರಬೇಕು, ಬಿಸಿಲು ಇರಬಾರ್ದು ಅಂತ ಹೇಳಿದ್ರೆ ನೀವು ಮಾನ್ಸೂನಲ್ಲಿ ಹೋಗ್ಬೋದು. ಬಟ್ ನೀವು ಸೇಫಾಗಿರಬೇಕಷ್ಟೆ, ನೀವೇ ಸೇಫಾಗಿ ನೋಡ್ಕೊಬೇಕು, ತುಂಬ ಒಳಗಡೆ ಹೋಗಬಾರ್ದು ಬೀಚಸ್ ಹತ್ರ ಹೋಗ್ಬೇಕಂದ್ರೆ. ಸೊ ನಾವು ಹೋಗಿದ್ದು ಬಂದು ಸ್ಟಾರ್ಟಿಂಗ್ ಆಫ್ ಮಾನ್ಸೂನ್, ತುಂಬ ಬಿಸಿಲಿತ್ತು ಆ್ಯಕ್ಚುಲಿ. ನಾವು ಮಳೆ ಬರ್ತಿರುತ್ತೆ ಅಂತ ಹೋದ್ವಿ, ಬಟ್ ತುಂಬಾ ಬಿಸಿಲಿತ್ತು ಅನ್ಫಾರ್ಚುನೇಟ್ಲಿ. ಸೊ ನೋಡ್ತಿದ್ದೀರಿ ಅಲ್ವಾ, ಸೊ ಇದೇ ಓಮ್ ಬೀಚ್. ಇಲ್ಲಿ ಸ್ಟೋನ್ಸ್ ಕೂಡ ಒಂಥರ ನೀರು ಹೊಡ್ದು ಪಿಂಕಿಶ್, ಒಂಥರ ರೆಡ್ಡಿಶ್ ಪಿಂಕ್ ಥರ ಆಗಿಬಿಟ್ಟಿದೆ. ಸೊ ನೋಡಿ ಬೀಚ್ ಹತ್ರನೇ. ಮತ್ತು ಇನ್ನು ಕರು ಇತ್ತು, ಮತ್ತು ಕ್ಯಾಮಲ್ಸು, ಮತ್ತು ಹಸು, ನಾಯಿಗಳೆಲ್ಲ ಇತ್ತು. ಬಟ್ ಏನಂದರೆ ಬೇಜಾರು, ಅಲ್ಲೇ ನೋಡಿ ಎಷ್ಟು ಕಸ ಹಾಕಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಬಾಟಲ್ಸು, ಕವರ್ಸು, ಬಟ್ಟೆ ಎಲ್ಲ ಹಾಕಿದ್ದಾರೆ. ಪಾಪ ಅದೇನೋ ಹುಡುಕ್ತಾ ಇರುತ್ತೆ ಏನಾನ ತಿನ್ನಬೇಕು ಅಂತ. ನಾವು ಈ ಥರ ಎಲ್ಲ ಗಲೀಜು ಮಾಡಿದ್ರೆ ಪಾಪ ಅದಕ್ಕೆ ಏನಾನ ಒಳಗಡೆ ಹೋದರೆ ಬಾಡಿ ಒಳಗೆ, ಅದಕ್ಕೆ ಎಷ್ಟು ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ದಯವಿಟ್ಟು ಬೀಚ್ ಸೈಡಲ್ಲಿ ಏನಾದರೂ ತಿಂದರು ಕುಡಿದ್ರು ಎಲ್ಲೇ ಆಗಲಿ, ನೀವು ದಯವಿಟ್ಟು ವೇಸ್ಟ್ ಏನೇ ಇದ್ದರೂ ಅದನ್ನು ಡಸ್ಟ್ಬಿನ್ ಒಳಗಡೆ ಹಾಕಿ ಅಂತ ಕೇಳ್ಕೊತೀನಿ. ಇನ್ನು ಬೀಚಿಗೆ ಬಂದರೆ ಬೀಚ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ದೊಡ್ಡ ದೊಡ್ಡ ವೇವ್ಸ್ ಇತ್ತು. ಅಲ್ಲಿನ ಸ್ಟೋನ್ಸ್ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲೂ ಕೂಡ ಈ ಥರನೇ ಐಟಮ್ಸ್ ಎಲ್ಲ ಮಾರ್ತಾಯಿದ್ರು, ಅಂದರೆ ಶಂಖಗಳು ಮತ್ತು ಮಣಿ ಸರ, ವಾಲೆ ಎಲ್ಲ ಕೂಡ, ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಡ್ಯಾಡಿ ಅಮ್ಮ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ನಾವು ದಡದಲ್ಲೇ ಆಡ್ಕೊತಾ ಇದ್ವಿ ಅಲ್ಲ, ಅಲ್ಲೂ ಕೂಡ ತುಂಬ ಚೆನ್ನಾಗೇ ವೇವ್ಸ್ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ಬಟ್ ಸ್ವಲ್ಪ ಬಿಸಿಲಿತ್ತು. ಮತ್ತು ಈ ಥರ ನೋಡಿ ಹೋಗೋ ದಾರಿನೇ ತುಂಬ ಚೆನ್ನಾಗಿದೆ. ಫೋಟೋಶೂಟ್ ಮಾಡಿಸ್ಬೇಕಂದ್ರೆ ಪರ್ಫೆಕ್ಟ್ ಸ್ಪಾಟ್ ಇದು ಬೀಚ್ ಸೈಡಲ್ಲಿ ನೀವು, ಯಾಕಂದರೆ ಅಲ್ಲೇ ರಾಕ್ಸ್ ಕೂಡ ಇದೆ. ಮತ್ತು ಬೀಚ್ ಮಾತ್ರ ಅಂದರೆ ವೇವ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾವು ಕೂಡ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡ್ಕೊತಾ ಇದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋಟೋಶೂಟ್. ನೋಡ್ತಿದ್ದೀರಿ ಯಾವ ವೇವ್ಸ್ ಎಷ್ಟು ದೊಡ್ಡದಾಗಿ ಬರ್ತಿದೆ ಅಂತ. ಬಟ್ ತುಂಬಾ ಸೈಕಾಗಿದೆ ಪ್ಲೇಸ್ ಮಾತ್ರ, ತುಂಬ ಸೂಪರಾಗಿದೆ. ನನಗಂತೂ ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್ ಆಗೋಯಿತು ಓಮ್ ಬೀಚ್ ಹೋಗಿದ ತಕ್ಷಣ. ಮತ್ತು ಅಲ್ಲಿ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಕುಡ್ಲೆ ಬೀಚಿಗೆ ಕೂಡ ಹೋದ್ರಿ. ಸೊ ಕುಡ್ಲೆ ಬೀಚು ಇನ್ನೇನು ಒಂದು 4-5 ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿರೋದು ಓಮ್ ಬೀಚಿಂದ. ಅಲ್ಲೂ ಕೂಡ ಹೋಗಿ ಅಲ್ಲೂ ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲೂ ಕೂಡ ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡು, ಮತ್ತು ಇನ್ನು ಹೇಳ್ಬೇಕಂತ ಹೇಳಿದ್ರೆ ನನ್ನ ತಮ್ಮ ಅಲ್ಲಿ ಆಟಾಡಬೇಕಾದ್ರೆ ಅವನ ತಲೆ ಮೇಲೆ ಬಂದು ಒಂದು ಬಟರ್ಫ್ಲೈ ಕೂಡ ಕೂತ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನು ನೋಡಿಕೊಂಡು ಎಂಟರ್ಟೈನಿಂಗ್ ಆಗಿತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ನೋಡ್ತಿದ್ದೀರಿ ಅಲ್ವಾ, ನೋಡಿ ಕ್ಯಾಮಲ್ ನಾನು ಹೇಳ್ದಂಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಫ್ಯಾಮಿಲಿ ಟೈಮ್ ವಾಸ್ ಪರ್ಫೆಕ್ಟ್ ಇನ್ ದ ಬೀಚ್. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅಂತ. ನಮ್ಮಮ್ಮ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಮತ್ತು ನನ್ನ ತಂಗಿಗೆ ಫಸ್ಟ್ ಟೈಮ್ ಬೀಚಿಗೆ ವಿಸಿಟ್ ಮಾಡ್ತಿರೋದು ಅವಳು ತುಂಬ ಖುಷಿಪಟ್ಲು ಹೋಮ್ ಬೀಚಿಗೆ ಕರ್ಕೊಂಡೋಗಿದ ತಕ್ಷಣವೇ. ಅದಾಗಿದ ತಕ್ಷಣ ನಾವು ಮಹಾಬಲೇಶ್ವರ ಟೆಂಪಲ್ಗೆ ಹೋದ್ವಿ ಸಂಜೆ. ಇದು ನಮ್ಮ ರೂಮಿಂದ ಫೋಟೋ ತೊಗೊಂಡಿದ್ದು. ಬಟ್ ಮಹಾಬಲೇಶ್ವರ ಟೆಂಪಲಲ್ಲಿ ಪಿಕ್ಚರ್ ತೊಗೊಳ್ಳೋಂಥ ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಸಾರಿ. ಆಮೇಲೆ ಮುಗಿಸ್ಕೊಂಡು ನಾವು ಮತ್ತೆ ರೆಸ್ಟೋರೆಂಟ್ ಹೋಗಿದ್ವಿ ಸಂಜೆ. ರೆಸ್ಟೋರೆಂಟ್ ಹೋಗಿ ಅಲ್ಲಿ ಸ್ವಲ್ಪ ಸುಮ್ಮನೆ ಫೋಟೋಶೂಟ್ ಮಾಡಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಎಲ್ಲ ಕೂಡ ತಿಳಿಸ್ಕೊಡ್ತೀವಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.